ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಇರುವಂತ 7th ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದ ಒಂದು ಭರ್ಜರಿ ಅಪ್ಡೇಟ್ ಬಂದಿರುತ್ತೆ. ಕರ್ನಾಟಕ ಸರ್ಕಾರದಲ್ಲಿ 7ನೇ ವೇತನ ಆಯೋಗದ ಪರಿಣಾಮ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 24% ಏರಿಕೆ. ಬೃಹತ್ ಕಾಂಚಾಣದ ಮಾಹಿತಿ ನಿಮ್ಮ ಖಾತೆಗೆ ಜಮೆ ಆಗುವ ಒಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಿಗ್ತಾ ಇದೆ. ಇಲ್ಲಿದೆ ಸಂಪೂರ್ಣ ವೇತನ ಬದಲಾವಣೆಯ ನಿಖರ ಸ್ಪಷ್ಟ ಪ್ರಖರವಾದ ಮಾಹಿತಿ ಇರುತ್ತದೆ. 7th ಪೇ ಕಮಿಷನ್ ಕರ್ನಾಟಕ 2024 ಅಪ್ಡೇಟ್ ನಿಮಗಾಗಿದೆ ವೀಕ್ಷಕರೇ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸೈಡಿಗೆ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಹೊಸ ಅಪ್ಡೇಟ್ಗಳು, ಹೊಸ ಹೊಸ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಇನ್ಫಾರ್ಮೇಶನ್ ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮಗೇನಾದರೂ ಕಠಿಣವಾದ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಮ ಸಮಯ ವ್ಯರ್ಥ ಮಾಡದೆ ಈ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಅಪೂರ್ಣ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ದಯವಿಟ್ಟು ಸಂಪೂರ್ಣವಾಗಿ ಮಾಹಿತಿ ತಿಳಿಯಲು ಸಂಪೂರ್ಣ ವಿಡಿಯೋ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ಬನ್ನಿ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಗವರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲರಿ 7ನೇ ವೇತನ ಆಯೋಗದ ಪರಿಣಾಮ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 24% ಏರಿಕೆ. ಕರ್ನಾಟಕ ಗವರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲರಿ. ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು 5 ಲಕ್ಷಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ನೌಕರರು ಸೇವೆಯಲ್ಲಿದ್ದಾರೆ. ಈ ನೌಕರರ ಸಂಬಳದ ಪರಿಷ್ಕರಣೆಗೆ ಮುಂದಾಗಿರುವ 7ನೇ ವೇತನ ಆಯೋಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟ ಬಳಿಕ ನೌಕರರ ವೇತನಕ್ಕೆ ರಾಜ್ಯ ಸರ್ಕಾರ ಮೀಸಲಿಡಬೇಕಾದ ಹಣದಲ್ಲಿ 24% ಏರಿಕೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಬೆಂಗಳೂರು ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ರಾಜ್ಯ ಸರ್ಕಾರ ವೆಚ್ಚ ಮಾಡುವ ಹಣದ ಪ್ರಮಾಣದಲ್ಲಿ ಬರೋಬ್ಬರಿ 24% ಏರಿಕೆ ಆಗಲಿದೆ. ಒಟ್ಟಾರೆ 15,431 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಸರ್ಕಾರದ ಮೇಲೆ ಬೀಳಲಿದೆ. ಸಿದ್ದರಾಮಯ್ಯ ಅವರು ಮಂಡಿಸಿದ್ದ ಕರ್ನಾಟಕ ಬಜೆಟ್ನಲ್ಲಿ ಸಂಬಳ ವೆಚ್ಚದಲ್ಲಿ ಈ ಏರಿಕೆ ದಾಖಲಾಗಿದೆ. ಮುಂಬರುವ 2024-25 ಆರ್ಥಿಕ ವರ್ಷಕ್ಕೆ ಈ ಹೆಚ್ಚುವರಿ ಹಣ ಹೊಂದಿಸಬೇಕಾದ ಅನಿವಾರ್ಯತೆಯೂ ಕೂಡ ಇದೆ ಅಂತ ಇಲ್ಲಿ ನಮಗೆ ಮಾಹಿತಿ ಲಭ್ಯ ಆಗಿರುತ್ತೆ. ಸರ್ಕಾರ ಈಗಾಗಲೇ 7ನೇ ವೇತನ ಆಯೋಗ ರಚನೆ ಮಾಡಿದೆ. ಈ ಆಯೋಗ ತನ್ನ ಶಿಫಾರಸನ್ನು ಇನ್ನೂ ನೀಡಿಲ್ಲ. ಆಯೋಗದ ಶಿಫಾರಸ್ಸಿನ ಅಂಗೀಕಾರ ಮಾಡಿದರೆ ಬಹುತೇಕ ಸರ್ಕಾರಿ ನೌಕರರ ಸಂಬಳ ಏರಿಕೆ ಮಾಡಬೇಕಾದ ಸಾಧ್ಯತೆಗಳೇ ದಟ್ಟವಾಗಿವೆ. ಇದು ರಾಜ್ಯಾದ್ಯಂತ ಇರುವ ಸರ್ಕಾರಿ ನೌಕರರ ಸಂತಸದ ಸುದ್ದಿ. ವೀಕ್ಷಕರೇ, ಫೆಬ್ರವರಿ 27ರಂದು ನಮ್ಮ ಬೆಂಗಳೂರಿನಲ್ಲಿ ಮಹಾ ಸಮ್ಮೇಳನ, ನಮ್ಮ ಸರ್ಕಾರಿ ನೌಕರರ ಸಂಘದ ಒಂದು ಮಹಾ ಸಮ್ಮೇಳನ ಇದೆ. ಅಲ್ಲಿ ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹಾಜರಾಗಲಿದ್ದಾರೆ. ಆ ಸಮಯದಲ್ಲಿ ಅಂದ್ರೆ ಫೆಬ್ರವರಿ 26ಕ್ಕೆ ಅಂದ್ರೆ ನಾಳೆನೆ ನಮ್ಮ 7ನೇ ವೇತನ ಆಯೋಗದ ಒಂದು ವರದಿ ಸಲ್ಲಿಸುವ ಸಾಧ್ಯತೆಗಳು ಕೂಡ ಇದೆ. 27ಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು. ಫೆಬ್ರವರಿ 12ರಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವ ಪ್ರಕಾರ 7ನೇ ವೇತನ ಆಯೋಗವು ತನ್ನ ವರದಿ ಸಲ್ಲಿಕೆ ಮಾಡಲು ಮಾರ್ಚ್ 15 ಕೊನೆಯ ದಿನವಾಗಿದೆ. ಸರ್ಕಾರದ ಅಂದಾಜಿನ ಪ್ರಕಾರ ಪರಿಷ್ಕೃತ ಸಂಬಳ ವೆಚ್ಚ 2023-24 ಸಾಲಿನಲ್ಲಿ 65,003 ಕೋಟಿ ರೂಪಾಯಿ ಏರಿಕೆಯಾಗಿತ್ತು. ಆದರೆ 2024-25 ಆರ್ಥಿಕ ವರ್ಷದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಬಳಕ್ಕಾಗಿಯೇ ಸರ್ಕಾರ 80,434 ಕೋಟಿ ರೂಪಾಯಿ ಹಣವನ್ನು ತೆಗೆದಿಡಬೇಕಿದೆ. 2022-23ರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 50,061 ಕೋಟಿ ರೂಪಾಯಿ ಇತ್ತು. 2023-24 ಸಾಲಿಗೆ ಈ ವೆಚ್ಚ 17% ಏರಿಕೆ ಕಂಡಿತು. ಇದೀಗ 24-25 ಸಾಲಿಗೆ ಸಂಬಳದ ವೆಚ್ಚ ಮತ್ತೆ 24% ಏರಿಕೆ ಕಾಣಲಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿದ್ದರಾಮಯ್ಯ 7ನೇ ವೇತನ ಆಯೋಗದ ವರದಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಇನ್ನು ಈ ವಿಚಾರ
ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈಗಾಗಲೇ 7ನೇ ವೇತನ ಆಯೋಗ ರಚನೆಯಾಗಿದೆ. ಇದರ ಜಾರಿಗೆ 20,000 ಕೋಟಿ ರು ಹೆಚ್ಚುವರಿ ಹಣ ಬೇಕಾಗಲಿದೆ. ಜೊತೆಗೆ ಹಳೆ ಪಿಂಚಣಿ ಯೋಜನೆ ಅನುಷ್ಠಾನಕ್ಕೂ ಹಣದ ಅಗತ್ಯವಿದೆ. ಇಷ್ಟೆಲ್ಲ ಅಗತ್ಯಗಳಿದ್ರೂ ಬಜೆಟ್ನಲ್ಲಿ ಇದಕ್ಕೆಲ್ಲ ಹಣ ಮೀಸಲಿಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ಅಪೋಸಿಷನ್ ಇರ್ತಾರೆ, ಈ ತರ ಒಂದು ಆಕ್ರೋಶ ಕೂಡ ಇರುತ್ತೆ. ಆದ್ರೆ ನಮ್ಮೆಲ್ಲರಿಗೆ ಇರುವಂತಹ ಒಂದು ಭರವಸೆ ಏನಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ತರುವುದು ಶತಸಿದ್ಧ, ಖಚಿತ, ನಿಶ್ಚಿತ ಅಂತ ಹೇಳಬಹುದು. ಇನ್ನೇನು ಈ ಮಹಾಸಮ್ಮೇಳನದಲ್ಲಿ 7th ಪೇ ಕಮಿಷನ್ ಘೋಷಣೆ ಸಾಧ್ಯತೆಗಳು ತುಂಬಾನೇ ಇದೆ ವೀಕ್ಷಕರೇ. 100% ಇದೆ ಅಂತಾನೆ ಹೇಳಲಾಗ್ತಿದೆ. ಅದಾದ್ರೆ ನಮ್ಮ ನೌಕರರಿಗೆ 7ನೇ ವೇತನ ಆಯೋಗದ ಅತಿ ದೊಡ್ಡ ಭಾಗ್ಯ ಸಿಗೋದು ಶತಸಿದ್ಧ. ಹಾಗಾದ್ರೆ ವೀಕ್ಷಕರೇ, ನಮ್ಮ ಕರುನಾಡಿನಲ್ಲಿ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದ್ರೆ ನಮ್ಮ ನೌಕರರಿಗೆ ಸಿಗುವಂತ ಒಂದು ಬೃಹತ್ ವೇತನದ ಒಂದು ಚಿಕ್ಕದಾದ ಮಾಹಿತಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ವೇತನ ಶ್ರೇಣಿ 10ರಲ್ಲಿ ನಮ್ಮ ನೌಕರರು ಪಡೆಯುತ್ತಿದ್ದ ಒಂದು ವೇತನಕ್ಕೆ ಮುಂಬರುವ ದಿನದಲ್ಲಿ 7th ಪೇ ಕಮಿಷನ್ ನಮ್ಮ ಕರುನಾಡಿನಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ನಮ್ಮ ನೌಕರರ ಸಂಬಳ ಎಷ್ಟಾಗಲಿದೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್, ಒಂದು ಪ್ರೀ ಅಸಂಪ್ಷನ್ ಡೇಟಾ ಮುಖಾಂತರ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. 7th ಪೇ ಕಮಿಷನ್ ಕರ್ನಾಟಕ 2024 ಕಂಪ್ಲೀಟ್ ಸ್ಯಾಲರಿ ಇನ್ಫಾರ್ಮೇಶನ್ ಆಗಿರುತ್ತೆ. ವೀಕ್ಷಕರೇ, ಇಲ್ಲಿ 5 ಮತ್ತು 6ನೇ ವೇತನ ಆಯೋಗದ ಕಂಪ್ಯಾರಿಸನ್ ಮಾಡಿ ಸದ್ಯಕ್ಕೆ ಇರುವಂತಹ ಒಂದು ತುಟ್ಟಿ ಭತ್ಯೆ 38.75ಗೆ ಈ ತುಟ್ಟಿ ಭತ್ಯೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೆ ತಿಳಿದಿದೆ. 24.50 ಇಂದ 27.25, 31, 35 ಈಗ 38.75ಗೆ ಬಂದು ನಿಂತಿದೆ. ಇವೆಲ್ಲ ಅಂಶಗಳನ್ನು ಆಧಾರದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಒಂದು ಕ್ರಿಟಿಕಲ್ ಪ್ರಶ್ನೆಗೆ ಇಲ್ಲಿ ಉತ್ತರ ನಿಮಗೆ ಒಂದು ಪ್ರೀ ಅಸಂಪ್ಷನ್ ಡೇಟಾ ಸಿಗುತ್ತಾ ಇದೆ ವೀಕ್ಷಕರೇ. ಮತ್ತು ಸ್ಯಾಲರಿ ಎಷ್ಟಾಗತ್ತೆ ಅಂತ ಕೂಡ ಒಂದು ಕ್ಯಾಲ್ಕುಲೇಷನ್, ಅಂದಾಜಿನ ಕ್ಯಾಲ್ಕುಲೇಷನ್ ಸಿಗ್ತಾ ಇದೆ. ಇಲ್ಲಿ ನಮ್ಮ ನೌಕರರ ಒಂದು ಮೂಲ ವೇತನ 5ನೇ ವೇತನ ಆಯೋಗದಲ್ಲಿ 24,600, 25,300 ರೂಪಾಯಿ 6ನೇ ವೇತನ ಆಯೋಗದಲ್ಲಿ ಅಂದ್ರೆ ಸದ್ಯಕ್ಕೆ 45,300 ರೂಪಾಯಿ ಸಿಗ್ತಾ ಇದೆ. ಈ ಮೂಲ ವೇತನಕ್ಕೆ 17,554 ರೂಪಾಯಿ DA 38.75ಗೆ ಸಿಗ್ತಾ ಇದೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು 7ನೇ ವೇತನ ಆಯೋಗದಲ್ಲಿ ಎಷ್ಟು ಮೂಲ ವೇತನ ಸಿಗಲಿದೆ ಎಂಬ ಪ್ರಶ್ನೆಗೆ ಇಲ್ಲಿ 62,865 ರೂಪಾಯಿ ನ್ಯೂ ಬೇಸಿಕ್ ಸಿಗುವ ಸಾಧ್ಯತೆ ತುಂಬಾನೇ ಇದೆ. ಅದಕ್ಕೆ ಸ್ಯಾಲರಿ 81,710 ರೂಪಾಯಿ ಕೂಡ ಸಿಗಬಹುದೆಂದು ಇಲ್ಲಿ ಒಂದು ಅಂದಾಜಿನ ಪ್ರೀ ಅಸಂಪ್ಷನ್ ಡೇಟಾ ನಾನು ನಿಮಗೆ ನೀಡ್ತಾ ಇದ್ದೇನೆ. ಅದಾದ ನಂತರ 26,000ದಿಂದ 46,400ಕ್ಕೆ ಬದಲಾಗುತ್ತೆ. ವೀಕ್ಷಕರೇ, ಇಲ್ಲಿ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ನೀವು ಗಮನಿಸಬಹುದು ಒಂದು 75ರಿಂದ 85% ಕೇವಲ ಮೂಲ ವೇತನದಲ್ಲಿ ಹೈಕ್ ಆಗಿರುತ್ತೆ. ಇಲ್ಲಿ 46,400ಕ್ಕೆ 17,980 ರೂಪಾಯಿ DA ಸಿಗ್ತಾ ಇದೆ. ಹಾಗಾದ್ರೆ 7th ಪೇ ಕಮಿಷನ್ ಅಲ್ಲಿ ನ್ಯೂ ಬೇಸಿಕ್ 62,640 ರೂಪಾಯಿ ಆಗೋದ್ರೊಂದಿಗೆ 83,694 ರೂಪಾಯಿ ಸಂಬಳ ಕೂಡ ಸಿಗುವ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ಬೋದು. 26,700ರಿಂದ 47,650ಕ್ಕೆ 18,464 ರೂಪಾಯಿ DA ಸಿಗ್ತಾ ಇದೆ. 7th ಪೇ ಕಮಿಷನ್ ನ್ಯೂ ಬೇಸಿಕ್ 64,760 ರೂಪಾಯಿ ಒಂದು ಪ್ರೀ ಅಸಂಪ್ಷನ್ ಡೇಟಾ. ಅದಕ್ಕೆ ಸ್ಯಾಲರಿ 85,949 ರೌಂಡ್ ಅಪ್ ಮಾಡಿ ಒಂದು 86,000 ರೂಪಾಯಿ ಸ್ಯಾಲರಿ ನಮ್ಮ ನೌಕರರ ಖಾತೆಗೆ ಸಿಗುವ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. 27,400 ರೂಪಾಯಿ 5ನೇ ಆಯೋಗದ ಬೇಸಿಕ್, 6ನೇ ವೇತನ ಆಯೋಗದಲ್ಲಿ 48,900ಕ್ಕೆ 18,949 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ. ಇವೆಲ್ಲವನ್ನು ಸೂತ್ರದೊಂದಿಗೆ ವಿಲನಗೊಳಿಸಿ ಮಿಲನ ಮಾಡಿದಾಗ ಒಂದು 7th ಪೇ ಕಮಿಷನ್ ನ್ಯೂ ಬೇಸಿಕ್ 66,015 ರೂಪಾಯಿ ಆದ್ರೆ 88,203 ರೂಪಾಯಿ ಸಂಬಳ ಕೂಡ ಸಿಗುವ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. 28,100 ರೂಪಾಯಿಯಿಂದ 50,150ಕ್ಕೆ ಬದಲಾದಲ್ಲಿ 19,434 ರೂಪಾಯಿ DA, 7th ಪೇ ಕಮಿಷನ್ ನ್ಯೂ ಬೇಸಿಕ್ 67,703 ಮತ್ತು ಸಂಬಳ 90,458 ರೂಪಾಯಿ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರ, ವೇತನ ಶ್ರೇಣಿ 10ರಲ್ಲಿ ಬರುವಂತಹ ನೌಕರರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಜಾರಿಯಾದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿ ಆಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ವ್ಯತ್ಯಾಸ ಆದ್ರೆ ಅದು ಸರ್ಕಾರ ನಿರ್ಧಾರ ಮಾಡುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ಅದರ್ವೈಸ್ ಡೇಟಾ ರಿಮೈನ್ಸ್ ಆಸ್ ಇಟ್ ಇಸ್ ಅಂತ ಹೇಳ್ಬೋದು. ಇಷ್ಟ ಹೇಳ್ತಾ ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಅದನ್ನು ಟಕ್ ಅಂತ ಒಂದು ಕ್ಲಿಕ್ ಮಾಡೋದ್ರ ಮೂಲಕ ಮುಂದಿನ ಒಂದು ಮೂಲ ವೇತನ 28,800 ರೂಪಾಯಿ 6ನೇ ವೇತನ ಆಯೋಗದಲ್ಲಿ ಕಾಲಿಟ್ಟಾಗ 51,400 ಆಗುತ್ತೆ. 19,918 ರೂಪಾಯಿ DA, ನ್ಯೂ ಬೇಸಿಕ್ 7th ಪೇ ಕಮಿಷನ್ ನಲ್ಲಿ 69,390 ರೂಪಾಯಿ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇಲ್ಲಿ ನ್ಯೂ ಬೇಸಿಕ್ ಅಂತ ಕ್ಷಣ ಇಲ್ಲಿ ಕೊಟ್ಟಿರುವ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್, ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ ಗೆ ಫಿಕ್ಸ್ ಮಾಡಿ ನೀಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಅಂತ
ಇಲ್ಲಿ ನಿಮ್ಮ ಒಂದು ಗಮನದಲ್ಲಿ ಇರಲಿ ಅಂತ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇದಕ್ಕೆ ಸ್ಯಾಲರಿ 92,713 ಕೂಡ ಸಿಗುವ ಸಾಧ್ಯತೆ ಇದೆ. 29,600 52,650ಕ್ಕೆ 20,402 ಡಿ, 71,078 ನ್ಯೂ ಬೇಸಿಕ್, 94,962 ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ. ಅದೇ ರೀತಿ 30,400 53,900ಕ್ಕೆ ಬದಲಾದ 20,886 ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಈ ಸದ್ಯದ ಮೂಲ ವೇತನ ತುಟ್ಟಿ ಭತ್ಯೆ ಆಧಾರದಲ್ಲಿ ಇಟ್ಕೊಂಡು 7ನೇ ವೇತನ ಆಯೋಗದ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರ ಎಷ್ಟಾಗಲಿದೆ ಎಂಬ ಒಂದು ಪ್ರಶ್ನೆಗೆ 72,765 ಈ ಮೊತ್ತದ ಕ್ಯಾಲ್ಕುಲೇಷನ್ ನಿಮಗೆ ನ್ಯೂ ಬೇಸಿಕ್ ಆಗಿ ಸಿಗುತ್ತೆ ಮತ್ತು ಸ್ಯಾಲರಿ 97,722 ಕೂಡ ಸಿಗುವ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳ್ಬೋದು. 31,700 ಹೋಗಿ 55,350ಕ್ಕೆ ಬದಲಾದಲ್ಲಿ 19,373 ತುಟ್ಟಿ ಭತ್ಯೆ ಸಿಗ್ತಾ ಇದೆ. 74,786 ನಮ್ಮ ನೌಕರರಿಗೆ 7ನೇ ವೇತನ ಆಯೋಗದಲ್ಲಿ ಬದಲಾಗಬಹುದಾದ ಒಂದು ಹೊಸ ಮೂಲ ವೇತನ. ಅದಕ್ಕೆ ಸ್ಯಾಲರಿ 99,838 1 ಲಕ್ಷದ ಸನಿಹದಲ್ಲಿ ನಮ್ಮ ನೌಕರರಿಗೆ ವೇತನ ಸಿಗುವ ಒಂದು ಸಂತಸದ ಡೇಟಾ ನಾನು ನಿಮಗೆ ನೀಡ್ತಾ ಇದ್ದೇನೆ ವೀಕ್ಷಕರೇ. ಕೊನೆಯದಾಗಿ ವೇತನ ಶ್ರೇಣಿ 10ರಲ್ಲಿ ಬರುವಂತ ಇವತ್ತಿನ ವಿಡಿಯೋ ಕೊನೆಯ ಡೇಟಾ 32,000 5ನೇ ಆಯೋಗದ ಮೂಲ ವೇತನ 56,800ಕ್ಕೆ ಬದಲಾಗುತ್ತೆ 6ನೇ ವೇತನ ಆಯೋಗದಲ್ಲಿ. ಅಂದ್ರೆ ಸದ್ಯಕ್ಕೆ 19,880 ಒಂದು ಸದ್ಯದ ಒಂದು ತುಟ್ಟಿ ಭತ್ಯೆ 38.75ಗೆ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 78,810 ಹೊಸ ಮೂಲ ವೇತನ ಆಗಬಹುದು ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ. ಅದಕ್ಕೆ ಸ್ಯಾಲರಿ 1,02,453 ಕೂಡ ಸಿಗುವ ಸಾಧ್ಯತೆ ಇದೆ. ಇಷ್ಟು ಹೇಳ್ತಾ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಇರುವಂತಹ 7th ಪೇ ಕಮಿಷನ್ ಜಾರಿಯಾದ ನಂತರ ಸರ್ಕಾರ ಬಿಡುಗಡೆ ಮಾಡುವ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ನಿಮಗೆ ಮುಂಬರುವ ದಿನದಲ್ಲಿ ಬಹಳಷ್ಟು ಉಪಯುಕ್ತಕಾರಿ ಮಾಹಿತಿಯಾಗಿರುತ್ತೆ. ಇಲ್ಲಿ ಉಪಯುಕ್ತಕಾರಿ ಮಾಹಿತಿ ಅಂದಾಕ್ಷಣ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಎಷ್ಟು ನಿಖರತೆ, ನೈಜತೆ, ಸ್ಪಷ್ಟತೆ, ಪ್ರಖರತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ಅರ್ಥೈಸ್ಕೊಳ್ಬಹುದು. ಇಷ್ಟು ಹೇಳ್ತಾ ವೀಕ್ಷಕರೇ, ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ತಲುಪಿಸುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ ವಿಡಿಯೋ ನೋಡಿದ ಸಮಸ್ತ ಕರ್ನಾಟಕ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ, ಡಿಮ್ ಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.